ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಈ ಸ್ಮಾರ್ಟ್ ದಿಗಂತ್ ಯೂಟ್ಯೂಬ್ ಚಾನಲನ್ನು. ಸೊ ಇವಾಗ ನಾನು ಹೋಗ್ತಾ ಇದ್ದೀನಿ, ಸಂತೆಗಾದರೆ ಹೋಗ್ತಾ ಇದ್ದೀನಿ, ಕುರಿ ತಗೊಂಬರ್ಬೇಕಿತ್ತು. ಸೊ ನಾವು ಹೋಗ್ತಾ ಇರೋಂಥದ್ದು ಒಡ್ಡಳ್ಳಿ ಸಂತೆಗೆ. ಇಲ್ಲಿ ಪ್ರತಿ ಶುಕ್ರವಾರ ಇಲ್ಲಿ ಸಂತೆ ನಡೆಯುತ್ತೆ. ಸೊ ಯಾರೆಲ್ಲ ಈ ಒಂದು ಸಂತೆಗೆ ಬಂದಿದ್ದೀರಾ ಕಾಮೆಂಟ್ ಮಾಡಿ. ಬನ್ನಿ ಸಂತೆಯಲ್ಲಿ ಹೋಗ್ಬಿಟ್ಟು ಕುರಿಗಳು ಯಾವ ರೇಟ್ ಇದೆ ಅಂತ ಸ್ವಲ್ಪ ಎಲ್ಲ ನೋಡೋಣ. ಫೈನಲ್ಲಾಗಿ ಸಂತೆಗಾದರೆ ಬಂದಿದ್ದೀವಿ. ಸೊ ಇಲ್ಲಿ ನೋಡ್ಬೋದಿದೆ ಒಂದು ಸಂತೆ. ಇದು ಅಷ್ಟು ದೊಡ್ಡ ಸಂತೆ ಏನಲ್ಲ, ಚಿಕ್ಕದು. ಆದರೆ ಕುರಿಗಳು ಚೆನ್ನಾಗಿರೋ ಬಂದಿಲ್ಲ. ನೋಡೋಣ ಇಲ್ಲಿ ಯಾವ ಥರ ರೇಟಲ್ಲಿ ಏನಿದೆ ಅಂತ. ಸೊ ಇಲ್ಲಿ ತುಂಬ ಚಿಕ್ಕದು. ಇದು ರೋಜರ್ ಸಂತೆಗಿಂತ ಚಿಕ್ಕದು ಅನಿಸುತ್ತೆ. ಇದು ಕುರಿಗಳು ಮಾತ್ರ ಬಂದೈತೆ. ಸೊ ಇದರಲ್ಲಿ ಗೂಡೂರು ಹಂಗೆ ಅರುಪಿಲ್ಲು ಅಂತ ಕರೀತಾರಲ್ಲ, ಸೊ ಅವು ಸಹ ಬಂದಿದೆ ಇಲ್ಲಿ. ನೋಡೋಣ ಯಾವುದು ಚೆನ್ನಾಗಿದ್ರೆ ಒಂದು 2 ತೊಗೊಂಡು ಬಂದಿದ್ದೀವಿ. ಸೊ ಬನ್ನಿ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಯಾವ ಕುರಿ ಚೆನ್ನಾಗಿದೆ ಅಂತ ನೋಡೋಣ. ಸೊ ಎಲ್ಲ ಇಲ್ಲಿ ಉಡ್ಡೆ ಹಾಕೊಂಡಿರ್ತಾರೆ. ಸೊ ಇಲ್ಲಿ ರೇಟು ಅವ್ರು ಮೊದಲೇ ಹೇಳ್ತಾರೆ ಎಷ್ಟಿದೆ ರೇಟ್ ಅಂತ. ನೀವು ಎಷ್ಟು ಬಂದರೂ ಕೇಳ್ಬೋದು. ಸೊ 50,000 ಹೇಳ್ಬೋದು, 40,000 ಹೇಳ್ಬೋದು. ಅವ್ರು ಎಷ್ಟಾದರೂ ಹೇಳ್ಕೊಳ್ಳಿ, ನಿಮ್ಗೆ ಎಷ್ಟು ಮನಸ್ಸು ಬರುತ್ತೋ ಅಷ್ಟಕ್ಕೆ ನೀವು ಅದನ್ನು ಕೇಳ್ಬೋದು, ಏನು ಸಮಸ್ಯೆ ಏನಿಲ್ಲ. ಸೊ ನಾವು ಈ ಒಂದು ಕುರಿ ವಿಚಾರಿಸಿದಾಗ ಅವ್ರು 20,000 ಜೊತೆನ. ಇಲ್ಲಿ ನೋಡ್ತಾ ಇರಲ್ಲ, ಇವು ಒಂದು 6ರಿಂದ 7 kg ಅವ್ರು ಬರ್ಬೋದು ಒಂದೊಂದು ಮರಿ. ಇದನ್ನು ರೇಟ್ ಕೇಳಿದ್ರೆ ಅವರು ಜೊತೆ ಬಂದ್ಬಿಟ್ಟು 16,000 ಹೇಳಿದ್ರು. ಸೊ ಅಷ್ಟು ಅಮೌಂಟ್ ಕೊಟ್ಟರೆ ಆಗಲ್ಲ ಅಂತೇಳಿ ಮತ್ತೆ ನಾವು ಮುಂದೆ ಹೋದ್ವಿ ಇನ್ನು ನೋಡೋಣ ಅಂತೇಳಿ. ಇಲ್ಲಿ ಇದು ಅಷ್ಟೇ ಸೇಮ್ ಅದಿದೆ ನೋಡಿದ್ರಲ್ಲ. ಸೊ ಎಲ್ಲ ಒಂದೇ ಬ್ಯಾಚ್ ಇವೆಲ್ಲ. ಅಲ್ಲಿ ನೋಡಿದ್ದೆಲ್ಲ ಸೇಮ್ ಬ್ಯಾಚ್ ಇದು. ಹಂಗೆ ಅಲ್ಲಿಂದ ಸ್ವಲ್ಪ ಪಕ್ಕ ಹೋದರೆ ಇಲ್ಲಿ ಕುರಿ ಇತ್ತು. ಇದು ನೋಡಿದ್ರೆ ಕೊಂಬಿಗೆ ನೋಡಿದ್ರೆ ಎತ್ತಗಳು ಬಂದಂಗೆ ಕೊಂಬಿಗೆ ಬಂದಿತ್ತು. ಒಂದೊಂದು ಕುರಿ ಹೆಂಗಿಲ್ಲ ಅಂದ್ರೂ 25ರಿಂದ 30 kg ಅಂತೂ ಕಡಿಮೆ ಬರೋದೇ ಇಲ್ಲ. ಸೊ ಒಂದು ಕುರಿ ಇವರು 20,000 ಹೇಳಿದ್ರು. ಸರಿ, ಅದು ನಮಗೆ ಅಡ್ಜಸ್ಟ್ ಆಗೋ ಅಂತೇಳಿ ಇಲ್ಲಿ ಬಂದು ನೋಡಿದ್ವಿ. ಇದು ಬಂದು ಅವರು 17,000 ಜೊತೆ ಹೇಳಿದ್ರು. ಇದು ಹೆಚ್ಚು ಕಡಿಮೆ ಒಂದು 10ರಿಂದ 10 kgವರೆಗೂ ಬರ್ಬೋದು. ಒಂದು ಕುರಿ 10 kgವರೆಗೂ ಬರ್ಬೋದು. ಸೊ ಆದರೆ ಮತ್ತೆ ಇನ್ನು ನೋಡೋಣ. ಸ್ವಲ್ಪ ಸಂತೆಗೆ ಹೋಗ್ಲೋ ಅಷ್ಟೇ ನಾವು. ಸೊ ಆ ಥರ ಬೀಳಬಾರ್ದು, ಸ್ವಲ್ಪ ತಾಳ್ಮೆಯಿಂದ ವೆಯ್ಟ್ ಮಾಡಬೇಕು. ಸಂತೆ ಮುಗಿಯೋವರೆಗೂ ವೆಯ್ಟ್ ಮಾಡಿದ್ರೆ ನಮಗೆ ಒಂದು ಕಡಿಮೆ ರೇಟ್ಗೆ ಒಂದು ಕುರಿಗಳು ಸಿಗುತ್ತೆ. ಸೊ ನಾವು ಬೇಗ ಹೋಗಿದ ತಕ್ಷಣ ಕುರಿ ತಗೊಂಬಂತ ಹೋದರೆ ರೇಟ್ ವಿಪರೀತ ಇರುತ್ತೆ. ಸ್ವಲ್ಪ ವೆಯ್ಟ್ ಮಾಡಬೇಕು. ಸಂತೆಗೆ ಹೋಗ್ಲೋ ಅಷ್ಟೇ ನಾವು ವೆಯ್ಟ್ ಮಾಡಿ ಕಡೆಯವ್ರಿಗೆ ವೆಯ್ಟ್ ಮಾಡಿದಾಗ ರೇಟ್ಗಳು ನಮಗೆ ಕಡಿಮೆ ಆಗುತ್ತೆ. ಮನೆಗೆ ಹೋಗೋ ಟೈಮಲ್ಲಿ ರೇಟ್ಗಳು ಕಡಿಮೆ ಆಗುತ್ತೆ. ಸೊ ಯಾರಲ್ಲಿ ಸಂತೆಗೆ ಬಂದಿದ್ದೀರಾ ಒಂದು ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಯಾರಾದರೂ ಹೊಸದಾಗಿ ಒಂದು ಚಾನಲ್ಗೆ ಬಂದಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.